ಕಳೆದ ತರಗತಿಯಲ್ಲಿ ಪರಿಸರ ಮಾಲಿನ್ಯ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ವಿ. ಪರಿಸರ ಮಾಲಿನ್ಯದ ಪ್ರಕಾರಗಳು, ಅದರಲ್ಲಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಮಣ್ಣು ಮಾಲಿನ್ಯ, ವಿಕಿರಣ ಮಾಲಿನ್ಯ ಅಂತಕ್ಕಂಥ ಹಲವಾರು ಮಾಲಿನ್ಯಗಳ ಪ್ರಕಾರಗಳನ್ನು ನಾವು ಅಧ್ಯಯನವನ್ನು ಮಾಡಿದ್ವಿ. ಈಗ ಮುಂದುವರಿದ ಮಾಲಿನ್ಯದ ಮೂಲಗಳು. ನೆಕ್ಸ್ಟ್ ಕಂಟೆಂಟ್ ಮಾಲಿನ್ಯದ ಮೂಲಗಳು. ಏನೇನು ಮಾಲಿನ್ಯಕ್ಕೆ ಮೂಲ? ಅದರಲ್ಲಿ ಮೊದಲನೇದಾಗಿ ಅಣು ವಿಕಿರಣ ಮಾಲಿನ್ಯ ಅಂತ ಹೇಳ್ತಾರೆ. ಅದರ ಮೊದಲನೇದಾಗಿ ಅಣು ವಿಕಿರಣ ಮಾಲಿನ್ಯ. ಅಣು ವಿಕಿರಣ ಮಾಲಿನ್ಯ ಅಣು ವಿಕಿರಣ ಮಾಲಿನ್ಯ ಇದು ಪ್ರಕೃತಿಯಲ್ಲಿ ನಡೀತಕ್ಕಂತಹ ಒಂದು ಮಾನವ ನಿರ್ಮಿತ ವಿದ್ಯಮಾನ ಅಂತ ಕರೀತಾರೆ. ಪ್ರಕೃತಿಯಲ್ಲಿ ನಡೀತಕ್ಕಂತಹ ಮಾಲಿನ್ಯದ ಮೂಲಗಳು. ಅದರ ಮೊದಲಾಗಿ ಅಣು ವಿಕಿರಣ ಮಾಲಿನ್ಯ. ಪ್ರತಿಯೊಂದು ವಸ್ತುಗಳು ಅಣುಗಳಿಂದ ರಚನೆ ಆಗಿದೆ. ವಿದ್ಯಾರ್ಥಿಗಳು ಇವೆಲ್ಲರೂ ಕೂಡ ಹೈಸ್ಕೂಲ್ ಹಂತದ ವಿಜ್ಞಾನ ವಿಷಯದಲ್ಲಿ ಎಲ್ಲ ಅಧ್ಯಯನವನ್ನು ಮಾಡಿದ್ರೆ ಪ್ರತಿಯೊಂದು ಧಾತುಗಳು, ಪ್ರತಿಯೊಂದು ವಸ್ತುಗಳು ಯಾವುದರಿಂದ ಅಣುವಿಂದ ರಚನೆ ಆಗಿದೆ. ಅಣುವಿನ ಒಳಗೆ ಪರಮಾಣು, ಒಂದು ಅಣು ಅಂತಕ್ಕಂಥದ್ದು ಪರಮಾಣುವಿಂದ ರಚನೆ ಆಗಿದೆ. ಆ ಪರಮಾಣುವನ್ನ ಓಪನ್ ಮಾಡಿದಾಗ ಅದರಲ್ಲಿ ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಅಂತಕ್ಕಂಥ ಎರಡು ಕಣಗಳು ಸಿಗುತ್ತೆ ಅಂತಕ್ಕಂಥ ಇವೆಲ್ಲರೂ ಕೂಡ ಸೈನ್ಸ್ ಅಲ್ಲಿ ಅಧ್ಯಯನವನ್ನ ಮಾಡಿದೆ. ಆದ್ರೆ ಕೆಲವೊಂದು ವಿಕಿರಣಕಾರಿ ವಸ್ತುಗಳನ್ನ, ವಿಕಿರಣಕಾರಿ ಧಾತುಗಳನ್ನ ಬರ್ಕೊಂಡಿದ್ರೆ ರೇಡಿಯಂ, ಥೋರಿಯಂ, ಬೆರಿಲಿಯಂ, ಯುರೇನಿಯಂ ಅಂತಕ್ಕಂಥ ಕೆಲವೊಂದು ಧಾತುಗಳನ್ನ ಓಪನ್ ಮಾಡಿದಾಗ, ಯುರೇನಿಯಂ ಅಂತಕ್ಕಂಥ ಒಂದು ಧಾತು ಇದೆ. ಎಲ್ಲರೂ ಕೂಡ ಬೇರೆ ಬೇರೆ ಗ್ರಹಗಳಿಗೆ, ಗುರುಗ್ರಹ, ಮಂಗಳ ಗ್ರಹ ಮತ್ತೆ ಚಂದ್ರಲೋಕಕ್ಕೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅಧ್ಯಯನವನ್ನ ತಿಳ್ಕೊಂಡಿದ್ದ ವಿಚಾರವನ್ನ ಏನಕ್ಕೆ ಹೋಗ್ತಾರಪ್ಪ ಅಂತ ಹೇಳಿದ್ರೆ, ಈ ರೀತಿ ವಿಕಿರಣಕಾರಕ ಧಾತುಗಳೇನಾದ್ರೂ ಕೂಡ ಸಿಗುತ್ತಾ, ಇಂತಹ ಧಾತುಗಳಿಂದ ಏನ್ ಮಾಡ್ಬೋದು ಸರ್, ಸಿಕ್ಕರೆ ತಗೊಂಡು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವೆಲ್ಲರೂ ಕೂಡ ಹೆಚ್ಚಾಗಿ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡ್ತೀವಿ. ಈ ಪ್ರೆಸೆಂಟ್ ಅಲ್ಲೂ ಕೂಡ ಇದೆ. ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥದ್ದು ನಾವು ಕಾಣುವಾಗಿ ಜೀವನವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ್ದ್ರಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ? ವಿದ್ಯುತ್ ಶಕ್ತಿಯಿಂದ ಯಾವ್ದ್ರಿಂದ ಉತ್ಪಾದನೆ ಮಾಡ್ತಾರೆ? ನೀರಿನಿಂದ. ನೀವೆಲ್ಲರೂ ಕೂಡ ಅಧ್ಯಯನವನ್ನ ಮಾಡಿ ಗೇರ್ಸೊಪ್ಪ, ಜೋಗ ಜಲಪಾತ ಹೋಗಿದ್ರಿ, ಎಲ್ಲೋ ನೋಡ್ಕೊಂಡ್ ಬಂದಿದ್ರಿ. ಏನೋ ಜಲಶಕ್ತಿಯನ್ನ ಸ್ಪೀಡ್ ಆಗಿ ಇರ್ತಕ್ಕಂಥ ನೀರನ್ನ ಟರ್ಬೈನ್ಸ್ ಗಳ ಮೇಲೆ ಹರಿಸಿ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಷನ್ಸ್ ಅನ್ನು ಮಾಡ್ತಾರೆ. ಮತ್ತೆ ಯಾವ್ದ್ರಿಂದ ಮಾಡ್ತಾರೆ? ವಿದ್ಯುತ್ ಅನ್ನ ಮತ್ತೆ ಯಾವ್ದ್ರಿಂದ ಉತ್ಪಾದನೆ ಮಾಡ್ತಾರೆ? ಪವನ ಶಕ್ತಿ, ವಿಂಡ್ ಮಿಲ್, ದೊಡ್ಡದಾಗಿರ್ತಕ್ಕಂಥ ಫ್ಯಾನ್ ಆಗಿರ್ತಾರೆ ನೋಡಿ ಗುಡ್ಡದ ಮೇಲೆ. ಪವನ ಶಕ್ತಿ ಅಂತ ಹೇಳಿದ್ರೆ ಚಲನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಷನ್ಸ್ ಮಾಡಿ ಪವನ ಶಕ್ತಿ ವಿದ್ಯುತ್ ಅನ್ನ ಉತ್ಪಾದನೆಯನ್ನ ಮಾಡ್ತಾರೆ. ಮತ್ತೆ ಅದರಿಂದ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾರೆ. ಶಾಖೋತ್ಪನ್ನ ರಾಯಚೂರಲ್ಲಿ ಇದೆ, ಶಕ್ತಿನಗರ ಅಂತಕ್ಕಂಥ ಒಂದು ಪ್ಲೇಸ್ ಅಲ್ಲಿ ಇದೆ, RTPS ಅಂತ ಕರೀತಾರೆ. ಅದನ್ನ ಏನೋ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಅಂತ ಕರೀತಾರೆ. ಕಲ್ಲಿದ್ದಲನ್ನ ಅತಿ ಹೆಚ್ಚಾಗಿ ಶಾಖವನ್ನ ಉತ್ಪಾದನೆ ಮಾಡಿ ಆ ಶಾಖವನ್ನ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಷನ್ಸ್ ಅನ್ನು ಮಾಡ್ತಾರೆ. ಈ ಮೂರು ಮೂಲಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ. ಇನ್ನೊಂದು ಮೂಲದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ. ಯಾವ್ದ್ರಿಂದ? ಒಂದು ಜಲ, ನೀರಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ. ಎರಡನೇದಾಗಿ ಪವನ ಶಕ್ತಿ, ಮೂರನೇದಾಗಿ ಶಾಖೋತ್ಪನ್ನದಿಂದ ಮಾಡ್ತಾರೆ. ನಾಲ್ಕನೇದಾಗಿ ಅಣು ವಿದ್ಯುತ್ ಸ್ಥಾವರ. ಕೇಳಿದ್ರೆ ಅಣುವನ್ನ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಉಡುಪಿಯ ಬಳಿಯ ಕೈಗಾ ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತಕ್ಕಂಥ ಒಂದು ಪ್ಲೇಸ್ ಇದೆ ಕರ್ನಾಟಕದಲ್ಲಿ. ಅಲ್ಲಿ ಅಣುವನ್ನ ಬಳಕೆ ಮಾಡಿ ಯಾವುದು ಈ ಯುರೇನಿಯಂ, ಬೆರಿಲಿಯಂ, ಥೋರಿಯಂ ಮತ್ತು ರೇಡಿಯಂ ಅಂತಕ್ಕಂತಹ ವಿಕಿರಣಕಾರಿ ಧಾತುಗಳನ್ನ ಬಳಕೆ ಮಾಡಿ ಆ ಪ್ರದೇಶದಲ್ಲಿ ಆ ಪರಮಾಣುವನ್ನ ಓಪನ್ ಮಾಡೋದ್ರ ಮೂಲಕ, ಅದರಲ್ಲಿ ಓಪನ್ ಮಾಡಿದಾಗ ಶಕ್ತಿ, ಅಪಾರವಾಗಿರ್ತಕ್ಕಂತಹ ಶಕ್ತಿ, ಆ ಶಕ್ತಿ ಹೊರಸೂಸ್ತಕ್ಕಂಥದನ್ನ ನಾವು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಷನ್ಸ್ ಅನ್ನ ಮಾಡ್ತಾರೆ. ಆ ಬೀಜ ವಿದಳನ ಕ್ರಿಯೆ ಪರಮಾಣುವನ್ನ, ಇದರಲ್ಲಿರ್ತದೆ ಯುರೇನಿಯಂ ಅಂತಕ್ಕಂಥದ್ದು ಧಾತು ಪರಮಾಣುವಿಂದ ರಚನೆ ಆಗಿರುತ್ತೆ. ಬೆರಿಲಿಯಂ, ಥೋರಿಯಂ ಮತ್ತು ರೇಡಿಯಂ ಅಂತಕ್ಕಂಥ ಇವೆಲ್ಲ ಧಾತುಗಳು ಪರಮಾಣುವಿಂದ, ಸಣ್ಣ ಸಣ್ಣ ಕಣಗಳಿಂದ ರಚನೆ ಆಗಿರುತ್ತೆ. ಆ ಸಣ್ಣ ಸಣ್ಣ ಕಣಗಳನ್ನ ಲ್ಯಾಬೊರೇಟರಿಯಲ್ಲಿ ಅಂದ್ರೆ ಪ್ರಯೋಗಶಾಲೆಯಲ್ಲಿ ಆ ವಿದ್ಯುತ್ ಏನೋ ಅಣು ವಿದ್ಯುತ್ ಸ್ಥಾವರದಲ್ಲಿ ವೈಜ್ಞಾನಿಕವಾಗಿ, ಅದರಲ್ಲಿ ಬೇರೆ ತರ ಅಲ್ಲ, ವೈಜ್ಞಾನಿಕವಾಗಿ ಅದನ್ನ ವಿದಳನ ಮಾಡ್ತಾರೆ, ಓಪನ್ ಮಾಡ್ತಾರೆ. ಓಪನ್ ಮಾಡಿದಾಗ ಅದರಲ್ಲಿ ಅಪಾರ ಪ್ರಮಾಣವಾಗಿರ್ತಕ್ಕಂಥ ಶಕ್ತಿ ರಿಲೀಸ್ ಆಗುತ್ತೆ. ಆ ಶಕ್ತಿಯನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಷನ್ಸ್ ಅನ್ನ ಮಾಡ್ತಾರೆ. ಅದನ್ನೇ ಏನೋ ಪರಮಾಣು ಅಣು ವಿದ್ಯುತ್ ಸ್ಥಾವರ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಏನಪ್ಪಾ ವಿಕಿರಣ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ,
ಒಂದು ಅಣುವನ್ನ, ಒಂದು ಸಣ್ಣದಾಗಿರ್ತಕ್ಕಂಥ ಅಣುವನ್ನ ಓಪನ್ ಮಾಡಿದಾಗ, ಪರಮಾಣುವನ್ನು ಓಪನ್ ಮಾಡಿದಾಗ ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತಕ್ಕಂಥ ಕಣಗಳು ರಿಲೀಸ್ ಆಗುತ್ತೆ, ಜೊತೆಗೆ ಅದರಲ್ಲಿ ಶಕ್ತಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಆ ಶಕ್ತಿಯನ್ನ ಏನ್ ಮಾಡ್ತಾರೆ, ವಿದ್ಯುತ್ ಶಕ್ತಿಯನ್ನಾಗಿ ಕನ್ವರ್ಷನ್ಸ್ ಅನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನೇರಳಾತೀತವಾಗಿರ್ತಕ್ಕಂಥ ಕಿರಣಗಳು, ಕಿರಣ ಅಂತ ಬೇರೆ ಏನಿಲ್ಲ, ಪ್ರಖರವಾದ ಬೆಳಕಿನ ಸ್ವರೂಪ, ಎಕ್ಸ್ರೇ ಅಂತ ಹೇಳ್ತಾ ಇದ್ದೇನೆ ಕಳೆದ ತರಗತಿಯಲ್ಲಿ. ಎಕ್ಸ್ರೇ ಅಂದ್ರೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ, ಅತ್ಯಂತ ಪ್ರಖರವಾದ ಬೆಳಕಿನ ಸ್ವರೂಪ ಹೊರಸೂಸುತ್ತೆ. ಏನಾಗುತ್ತೆ ಅದು? ಏನಿಲ್ಲ, ಇಲ್ಲಿ ಹೊರಸೂಸ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ ಅಂತಕ್ಕಂತಹ ಹಲವಾರು ನೇರಳಾತೀತ ಕಿರಣಗಳು ಹೊರಸೂಸ್ತದೆ. ಅಂದ್ರೆ ಬೆಳಕಿನ ಪ್ರಖರವಾದ ಕಿರಣಗಳು ಹೊರಬರುತ್ತದೆ. ಅಥವಾ ಕೊಳವೆಯನ್ನು ಮಾಡಿರ್ತಾರೆ, ಅದನ್ನ ಕೊಳವೆ ಮಾಡಿ ಏನ್ ಮಾಡ್ತಾರೆ, ಹಲವಾರು ರೀತಿಯಾಗಿರ್ತಕ್ಕಂಥ ಟ್ಯಾಂಕರ್ಗಳಲ್ಲಿ ಸ್ಟೋರೇಜ್ ಮಾಡಿರ್ತಾರೆ. ಇದು ಕೊಂಬಟ್ ಬಿಡ್ತಾರೆ, ಇದು ಕೊಂಟಾಗಿ ಬಿಡ್ತಾರೆ, ಇದು ಕೊಂಟಾಗಿ ಬಿಡ್ತಾರೆ. ಇವನ್ನ ಅವಾಗ ಸ್ಕ್ರಬ್ ಮಾಡ್ತಾ ಇರ್ತಾರೆ, ನಾಶ ಮಾಡ್ತಾ ಇರ್ತಾರೆ. ಇಲ್ಲಿರ್ತಕ್ಕಂಥ ವಿಕಿರಣಗಳು ನೆಲದೊಳಗಿರುತ್ತೆ. ಈ ವಿಕಿರಣಗಳನ್ನ ಏನ್ ಮಾಡ್ತಾರೆ, ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ ಸ್ಕ್ರಬ್ ಮಾಡ್ತಾ ಇರ್ತಾರೆ, ಅಳಿಸಾಕ್ತಾ ಇರ್ತಾರೆ. ನಾವೇನ್ ಬೋರ್ಡ್ ಅನ್ನು ವಾಶ್ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ಬಂದಿರ್ತಕ್ಕಂಥ ವಿಕಿರಣಗಳನ್ನ ಇಲ್ಲಿ ನಾಶ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಕಾರಣಾಂತರಗಳಿಂದ ಈ ಕೊಳವೆ ಅಥವಾ ಈ ಡ್ರಮ್ಗಳೇನಾದ್ರೂ ಕೂಡ ಲೀಕೇಜ್ ಆದ್ರೆ ಅಲ್ಲಿರ್ತಕ್ಕಂತಹ ನೇರಳಾತೀತ ಕಿರಣಗಳು ಗಾಳಿಯಲ್ಲಿ ಬೆರೆತು ಈ ಗಾಳಿ ನ್ಯಾಚುರಲ್ ಆಗಿರುತ್ತೆ, ಇದ್ರೆ ಇರ್ಲಿ ಬಿಡ್ರಿ ಏನ್ ತೊಂದ್ರೆ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಕಿರಣಗಳು ನಮ್ಮ ಕಣ್ಣಿಗೆ ಸೋಕಿದಾಗ ಕಣ್ಣು ಕುರುಡಾಗುತ್ತೆ. ನಮ್ಮ ಚರ್ಮಕ್ಕೆ ಏನಾದ್ರೂ ಕೂಡ ಸೋಕಿದ್ರೆ ಚರ್ಮ ಕ್ಯಾನ್ಸರ್ ಬರುತ್ತೆ. ಬೋನ್ಸ್ ಹೋದ್ರೆ ಬೋನ್ಸ್ ಕ್ಯಾನ್ಸರ್ ಬರುತ್ತೆ. ಯಾವ್ದಾದ್ರು ಪ್ರಾಣಿ ನಾಯಿ ಆಗಿರ್ಬೋದು, ಬೇಕಾಗಿರ್ಬೋದು, ದನಕರುಗಳಿಗಾಗಿರ್ಬೋದು, ಅವುಗಳಿಗೆ ಆ ನೇರಳಾತೀತ ಕಿರಣ ಅಂದ್ರೆ ಬೆಳಕಿನ ಪ್ರಖರವಾದ ಒಂದು ಕಿರಣ. ನೇರಳಾತೀತ ಕಿರಣ ಅಂದ್ರೆ ಬೇರೆ, ಬೆಳಕಿದೆ, ಇದು ನ್ಯಾಚುರಲ್, ಏನೂ ಆಗಲ್ಲ. ಆದ್ರೆ ನೇರಳಾತೀತ ಕಿರಣ ಅಂದ್ರೆ ಪ್ರಖರವಾಗಿರ್ತಕ್ಕಂಥ ಒಂದು ಬೆಳಕಿನ ಕಿರಣ ಗಾಳಿಯಲ್ಲಿ ಬಂದು ನಮ್ಮನ್ನ ಸೇರಿದಾಗ, ನಮ್ಮ ದೇಹವನ್ನ ಸೇರಿದಾಗ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಸೇರಿದಾಗ ಅದರಿಂದ ಹಲವಾರು ಗಂಭೀರ ಸ್ವರೂಪದ ಕಾಯಿಲೆಗಳು ಬರುತ್ತೆ. ಕಣ್ಣಿಗೆ ಹೊಡಿತು ಅಂತ ಪ್ರಖರವಾದ ಕಿರಣ ಕಣ್ಣು ಕುರುಡಾಗಿ ಹೋಗುತ್ತೆ. ಚರ್ಮಕ್ಕೆ ಬಡಿತು ಅಂದ್ರೆ ಚರ್ಮ ಕ್ಯಾನ್ಸರ್ ಬರುತ್ತೆ. ಅದೇ ರೀತಿ ಬೋನ್ಸ್ ಎಫೆಕ್ಟ್ ಆದ್ರೆ ಬೇರೆ, ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಮ್ಮ ಬಾಡಿ ಒಳಗೆ ಸೇರ್ಬಿಡುತ್ತೆ. ನಮ್ಮ ಬಾಡಿ ಒಳಗೆ ಸೇರಿದಾಗ ಹಲವಾರು ರೀತಿಯಾಗಿರ್ತಕ್ಕಂಥ ಭಿನ್ನವಾಗಿರ್ತಕ್ಕಂಥ ಕಾಯಿಲೆಗಳು, ತೊಂದರೆಗಳು ಬರ್ತಕ್ಕಂಥದನ್ನ ಕಾಣಬಹುದು. ನೋಡ್ರಿ, ಅನಿವಾರ್ಯ. ನೀರಿಲ್ಲ ಡ್ಯಾಮ್ ಅಲ್ಲಿ ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡಕ್ ಆಗಲ್ಲ. ಅದೇ ರೀತಿ ಗಾಳಿ ಬೀಸ್ತಾ ಇಲ್ಲ, ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಲೇಬೇಕು. ಕಲ್ಲಿದ್ದು ಖಾಲಿಯಾಗಿದೆ ಅಥವಾ ಅಲ್ಲೇನೋ ಆರೋಗ್ಯ ಸಮಸ್ಯೆ, ಕಲ್ಲಿದ್ದನ್ನು ಹೆಚ್ಚು ಉರಿಸ್ತಾ ಹೋದ್ರೆ ಬೂದಿ ಆರುತ್ತೆ, ಅಲ್ಲಿ ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಅದ್ ನಿಲ್ಸಿದ್ರು ಅಂತ ಹೇಳಿದ್ರೆ ಅಣು ವಿದ್ಯುತ್ ಮೂಲಕ ಉತ್ಪಾದನೆಯನ್ನ ಮಾಡಲೇಬೇಕು. ಇತ್ತೀಚೆಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ, ಬೆಳಗ್ಗೆ ಎದ್ದು ನಾವೇನ್ ಮಲಗಿರ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ವಿದ್ಯುತ್ ಶಕ್ತಿ ಬೇಕು, ಹೀಟರ್ ಹಾಕ್ಬೇಕು, ಶೀತ ನೀರ್ ಕಾಯಿಸ್ಕೋಬೇಕು. ಹೀಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಅಡಿಗೆ ಆರಂಭ ಆಗ್ಬೇಕು, ದಿನ ಆರಂಭ ಆಗ್ಬೇಕು ಅಂದ್ರೆ ವಿದ್ಯುತ್ ಶಕ್ತಿ ಬೇಕು, ದಿನ ಮುಕ್ತಾಯ ಆಗ್ಬೇಕು ಅಂದ್ರೆ ವಿದ್ಯುತ್ ಶಕ್ತಿ ಬೇಕು. ನಾಳೆ ಅಡಿಗೆ ಪ್ರಿಪರೇಷನ್ಸ್, ನಾಳೆ ದೋಸೆ ಮಾಡ್ಬೇಕು, ಇಡ್ಲಿ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಮಟೀರಿಯಲ್ ಅನ್ನ ಪ್ರಿಪರೇಷನ್ಸ್ ಮಾಡ್ಬೇಕಂತ ಏನ್ ಬೇಕು, ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಕಡ್ಡಾಯವಾಗಿ ಬೇಕು. ಹಾಗಾಗಿ ವಿದ್ಯುತ್ ಶಕ್ತಿ ನಮ್ಮ ಜೀವನದ ಅವಿಭಾಜ್ಯ ಅಂಗ, ಅದನ್ನು ಉತ್ಪಾದನೆ ಮಾಡಲೇಬೇಕು. ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಮೂಲದಿಂದ ಉತ್ಪಾದನೆ ಮಾಡಬಹುದು. ನೀರನ್ನ ಹೆಚ್ಚಾಗಿ ಬಳಕೆ ಮಾಡ್ಲಿಕ್ಕೆ ಆಗಲ್ಲ, ಮುಗಿದೋಗುತ್ತೆ ಅದು. ಇಂತಹ ಸಂದರ್ಭದಲ್ಲಿ ರೇಡಿಯಂ, ಥೋರಿಯಂ, ಬೆರಿಲಿಯಂ, ಯುರೇನಿಯಂ ಅಂತಕ್ಕಂತಹ ಪರಮಾಣು ಸೂಚಿತವಾಗಿರ್ತಕ್ಕಂಥ ಧಾತುಗಳನ್ನ ಬಳಕೆ ಮಾಡಿ ಇವತ್ತು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾರೆ ಅಣು ವಿದ್ಯುತ್ ಸ್ಥಾವರದಲ್ಲಿ. ಇದೇ ಟೆಕ್ನಾಲಜಿಯನ್ನ ಅಣುಬಾಂಬ್ ಅಂತ ಕರಿತೀವಿ ನಾವು, ಕೇಳಿರ್ಬೋದು ನೀವೆಲ್ಲರೂ ಕೂಡ. ಎರಡನೇ ಮಹಾಯುದ್ಧದಲ್ಲಿ ಅಣುಬಾಂಬ್ ಅನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ದೇಶದವರು ಪ್ರಯೋಗ ಮಾಡಿದ್ರು. ಅಮೆರಿಕದವರು ಜಪಾನ್ ಮೇಲೆ ಪ್ರಯೋಗ ಮಾಡಿದ್ರು 1945ರಲ್ಲಿ ಆಗಸ್ಟ್ 6 ಮತ್ತು 9ನೇ ತಾರೀಕು ಆಗಿರೋದು ನೀವೆಲ್ಲ ಇತಿಹಾಸದಲ್ಲಿ ಅಧ್ಯಯನವನ್ನ ಮಾಡಿದ್ರಿ. ಆ ರೀತಿಯಾಗಿರ್ತಕ್ಕಂಥ ಧಾತು ಏನಾಗುತ್ತೆ ಅಂದ್ರೆ ಶಾಖ ಎರಡಾಗ್ತಾ ಹೋಗುತ್ತೆ. ಬೀಜ ವಿದಳನ ಕ್ರಿಯೆ 1 to ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅಣುಬಾಂಬ್ ಪ್ರಯೋಗ ಮಾಡ್ತಾರೆ, ಎಲ್ಲರೂ ಹೆದರ್ತಾರೆ. ಯಾಕೆಂದ್ರೆ ಅತ್ಯಂತ ವಿನಾಶಕಾರಿ, ಅತ್ಯಂತ ವಿನಾಶ. 100 ಡಿಗ್ರಿ ಟೆಂಪರೇಚರ್ ಹೀಟ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. 2 4 4 8 8 16 ಆಗ್ತಾ ಹೋಗುತ್ತೆ, 32 ಆಗುತ್ತೆ, 64 1 to ಡಬಲ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಇಂತಹ ಧಾತುವನ್ನ ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿ ಪ್ರಯೋಗಶಾಲೆಯಲ್ಲಿ ಓಪನ್ ಮಾಡಿದಾಗ, ವಿದಳನ ಮಾಡಿದಾಗ ಅಪಾರ ಪ್ರಮಾಣವಾದ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನ ಕನ್ವರ್ಷನ್ ಮಾಡ್ಕೊಂಡು ಮಾನವನ ಜೀವನದ ಸರಳೀಕರಣಕ್ಕೆ ಬಳಕೆಯನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನೇರಳಾತೀತ ಕಿರಣಗಳು ಹೊರಸೂಸುತ್ತೆ. ಅಂದ್ರೆ ಒಂದು ಪ್ರಖರವಾದ ಬೆಳಕಿನ ಕಿರಣ, ಬೇರೆ ಏನೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಒಂದು ಪ್ರಖರವಾದ ಬೆಳಕಿನ ಒಂದು ಪ್ರಕಾರ, ಅದು ನಮ್ಮ ಕಣ್ಣಿಗೋ ಅಥವಾ ನಮ್ಮ ಮೆದುಳಿಗೋ ಯಾವುದೇ ಭಾಗಕ್ಕೆ ಹೋದ್ರೂ ಕೂಡ ಆ ಭಾಗ ಅಪಾಯ ಆಗ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಅಂತಹ ಕಿರಣಗಳನ್ನ ಈ ಭಾಗದಲ್ಲಿ, ಇಂತಹ ಭಾಗದಲ್ಲಿ ಅದನ್ನ ಸ್ಟೋರೇಜ್ ಮಾಡಿರ್ತಾರೆ. ಆ ಸ್ಟೋರೇಜ್ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಏನಾದ್ರೂ ಕೂಡ ಭೂಕಂಪ ಆದಾಗ ನೀವು ಗಮನಿಸಿರ್ಬೋದು, ಜಪಾನ್ ಅಲ್ಲಿ ಒನ್ ಟೈಮ್ 2012ರಲ್ಲಿ
ಜಪಾನ್ ಅಲ್ಲಿ 2012 ಇಸ್ವಿ 12 ಮಾರ್ಚ್ ಫೆಬ್ರವರಿ ಟೈಮಲ್ಲಿ ಒಂದು ಟೈಮ್ ಭೂಕಂಪ ಆಗಿದೆ. ಎಲ್ಲ ಏನು ಸಮುದ್ರದ ದಂಡೆಯಲ್ಲಿ ಆದಾಗ ಸುನಾಮಿ ಬಂದವರು. ಜಪಾನ್ ದೇಶ ಅತ್ಯಂತ ಮುಂದುವರೆದಿರ್ತಕ್ಕಂಥ ದೇಶ. ಅಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಅಣು ವಿದ್ಯುತ್ ಸ್ಥಾವರದ ಮೂಲಕ ಹೆಚ್ಚು ಬಳಕೆಯನ್ನು ಮಾಡುದು. ಕೊಡುಕುಳಂ ಅಂತಕ್ಕಂತಹ ಒಂದು ಪ್ಲೇಸ್ ಅನ್ನ ನೀವೆಲ್ಲ ಗಮನಿಸಿರ್ಬೋದು. ತಮಿಳುನಾಡಲ್ಲಿ ಇದೆ ಅದು. ನಮ್ಮ ಏನೋ ಪಕ್ಕದ ರಾಜ್ಯದಲ್ಲಿ ಅಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಅಣು ವಿದ್ಯುತ್ ಸ್ಥಾವರವನ್ನು ಹೊಂದಿರತಕ್ಕಂಥದನ್ನ ಕಾಣಬಹುದು. ಅಲ್ಲಿ ಸುನಾಮಿ ಬಂದಾಗ ಈ ರೀತಿಯಾಗಿರ್ತಕ್ಕಂತಹ ಎಲ್ಲ ಅಣು ಉತ್ಪಾದನಾ ಸ್ಥಾವರಗಳನ್ನ ಸಮುದ್ರದ ನೀರು ಮುಚ್ಚಾಕಿದೆ. ಸಮುದ್ರದ ಒಳಗೆ ಆಳದಲ್ಲಿ ಭೂಕಂಪ ಆದಾಗ ಏನಾಗಿತ್ತು, ದೊಡ್ಡ ದೊಡ್ಡ ಅಲೆಗಳು ಬಂತು. ಜಪಾನ್ ದೇಶದ ದಂಡೆಯಲ್ಲಿ ಇರ್ತಕ್ಕಂತಹ ಏನು ಅಣು ವಿದ್ಯುತ್ ಸ್ಥಾವರಗಳಿಗೂ ಅವೆಲ್ಲವೂ ಕೂಡ ಮುಚ್ಚಿ ಹೋಗ್ಬಿಟ್ವು. ಅಂತ ಸಂದರ್ಭ ಏನಾಗ್ತದೆ, ಈಗೆಲ್ಲವೂ ಕೂಡ ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಪೈಪ್ ಬ್ಲಾಸ್ಟ್ ಆಗುತ್ತೆ, ಇದು ಕೂಡ ಓವರ್ ಹೆಡ್ ಸಮಸ್ಯೆ ಆಗುತ್ತೆ. ಅವೆಲ್ಲವೂ ವಿಕಿರಣಗಳು ಬೆಳಕಲ್ಲಿ ಬಂದ್ಬಿಡುತ್ತೆ, ಎಲ್ಲ ಪರಿಸರ ಜೊತೆಗೆ ಬೆರೆತ ಹೋಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರಿಗೂ ಕೂಡ ವಿನಾಶಕಾರಿಯಾಗಿರ್ತಕ್ಕಂಥ ಕಿರಣಗಳು ಅಪಾಯವನ್ನ ತಂದೊಡ್ಡುತ್ತವೆ. ನಾನು ಇದೇ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಶಬ್ದ ಮಾಲಿನ್ಯ. ಶಬ್ದ ನಮ್ಗೆ ಹಿತಕರ, ಮ್ಯೂಸಿಕ್ ಸಂಗೀತ ಅಂತಕ್ಕಂಥ ಬಹಳ ಕಲರ್ಫುಲ್ ಆಗಿರುತ್ತೆ, ಎಂಜಾಯ್ಮೆಂಟ್ ಅನ್ನು ಕೊಡುತ್ತೆ. ಜಾಸ್ತಿ ಆದ್ರೆ ನಮ್ ಜೀವಕ್ಕೆ ಅಪಾಯ. ಅದೇ ರೀತಿ ಬೆಳಕು ಕೂಡ ಅಷ್ಟೇ. ಬೆಳಕು ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕ. ಅತಿ ಹೆಚ್ಚು ಪ್ರಖರವಾದ ಬೆಳಕು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆ ತರುತ್ತೆ. ಇಷ್ಟು ಅಣು ವಿಕಿರಣ ಮಾಲಿನ್ಯ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಆಗಿ ಬರ್ಕೊಡ್ರಿ, ತಾಪ ಮಾಲಿನ್ಯ. ತಾಪ ಮಾಲಿನ್ಯ ಪ್ರಕೃತಿಯಲ್ಲಿ ನಡೀತಕ್ಕಂಥ ಕೆಲವೊಂದು ವಿದ್ಯಮಾನಗಳು. ನಮಗೆ ಮೊದಲನೇದಾಗಿ ನಡೆಯುತ್ತೆ ಅಣು ವಿಕಿರಣ ಮಾಲಿನ್ಯ. ಮಾಲಿನ್ಯದ ಮೂಲಗಳು, ಈಗ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥದ್ದು ಮಾಲಿನ್ಯದ ಮೂಲಗಳು. ಯಾವ್ಯಾವ ರೀತಿಯಲ್ಲಿ ಮಾಲಿನ್ಯ ಆಗುತ್ತೆ? ಮೊದಲನೇದಾಗಿ ಅಣು ವಿಕಿರಣದ ಮೂಲಕ ಮಾಲಿನ್ಯ ಆಗುತ್ತೆ. ಎರಡನೇದಾಗಿ ತಾಪ ಮಾಲಿನ್ಯ. ಕೇಳಿದ್ರೆ ಇದನ್ನ ತಾಪ ಮಾಲಿನ್ಯ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿರ್ತಕ್ಕಂತಹ ಈಟ್ ಜಾಸ್ತಿ ಆಗ್ತಾ ಇದೆ. ಯಾಕಪ್ಪ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಮಾನವನ ಬಳಕೆಯ ವಸ್ತುಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಯಾವುದು? ವಾಹನಗಳು ಜಾಸ್ತಿ ಆಗ್ತಾ ಇದೆ. ಇಂಧನವನ್ನ ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಡೀಸೆಲ್ ಅನ್ನ, ಪೆಟ್ರೋಲ್ ಅನ್ನ, ಸಿಮೆಂಟ್ ಅನ್ನ, CNG ಅನ್ನ, ಇನ್ನಿತರ ರೀತಿಯಾಗಿರ್ತಕ್ಕಂಥ ಬಳಕೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ಗಂಧಕದ ಆಮ್ಲ ಇವೆಲ್ಲವುಗಳ ಹೊರಸೂಸ್ತಕ್ಕಂತಹ ಪ್ರಮಾಣ ಹೆಚ್ಚು ಆಗುತ್ತೆ. ಹೊರಸೂಸ್ತು ಬಿಡಿ ಸರ್, ಅದರಿಂದ ನಿಮ್ಗೇನ್ ಸಮಸ್ಯೆ ಅಂತ ಅನ್ಬೋದು. ಆದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಂಗಾಲದ ಡೈಆಕ್ಸೈಡ್ ಭೂಮಿಯಲ್ಲಿ ಹೆಚ್ಚು ಆಗ್ತಾ ಹೋದಂಗೆ ಭೂಮಿಯ ಮೇಲೆ ಒಂದು ಪದರವನ್ನು ಕಟ್ಕೊಳ್ಳುತ್ತೆ. ಭೂಮಿಯ ಮೇಲೆ ಒಂದು ಪದರವನ್ನು ನಿರ್ಮಾಣ ಮಾಡುತ್ತೆ ಇಂಗಾಲದ ಡೈಆಕ್ಸೈಡ್. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ರಾಸಾಯನಿಕ ಅನಿಲಗಳು ಸೇರಿ ಒಂದು ಪದರವನ್ನು ಕಟ್ಕೊಳ್ಳುತ್ತೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೂರ್ಯನಿಂದ ಪ್ರತಿನಿತ್ಯ ಪ್ರಖರವಾದ ಬೆಳಕು, ಶಕ್ತಿ, ಶಾಖ ಭೂಮಿಗೆ ಬಂದು, ಇದು ಭೂಮಿ ಅಂತ ಹೇಳಿದ್ರೆ ಇಲ್ಲಿಗೆ ಬಂದು ಮುಟ್ಟಿದ್ದು ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ವಾಪಸ್ ಹೋಗುತ್ತೆ. ಭೂಮಿಗೆ ಬಂದು ಪುಟ್ಟಿದ್ದು ವಾಪಸ್ ಹೋಗುತ್ತೆ. ನೀವು ಗೋಡೆ ಬೆಳೆದಿರ್ತೀರಿ, ಸುಣ್ಣ ಬೆಳೆದಾಗ ಅತಿ ಹೆಚ್ಚಾಗಿರ್ತಕ್ಕಂತಹ ಬೆಳಕು, ಶಾಖ ಬಂದು ಟಚ್ ವಾಪಸ್ ಹೋಗುತ್ತೆ, ರೆಡ್ಯೂಸ್ ಆಗುತ್ತೆ, ಹೋಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಅದೇ ರೀತಿ ಸೂರ್ಯನಿಂದ ಬರ್ತಕ್ಕಂತಹ ಶಾಖ, ಬೆಳಕು, ಪ್ರಖರವಾಗಿರ್ತಕ್ಕಂಥ ಶಕ್ತಿ ಭೂಮಿ ಬಂದು ಮುಟ್ಟಿ ಅದು ಡೈರೆಕ್ಟ್ ಆಗಿ ವಾಪಸ್ ಹೋಗುತ್ತೆ. ವಾಪಸ್ ಹೋದಾಗ ನೋ ಪ್ರಾಬ್ಲಮ್. ಆದ್ರೆ ನಮ್ಮ ಬಳಕೆಯ ಅತಿ ಹೆಚ್ಚು ಇಂಧನಗಳಿಂದ, ನಾವೇ ಅತಿ ಹೆಚ್ಚು ಇಂಧನವನ್ನ ದಿನ ಬಳಕೆ ಮಾಡ್ತೀವಲ್ಲ, ಇವುಗಳಿಲ್ಲ ಒಂದು ಲೇಯರ್ ಪದರವನ್ನ ಕಟ್ಟಿರ್ತಾವಲ್ಲ, ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಭೂಮಿಯಿಂದ ವಾಪಸ್ ಹೋಗ್ತಕ್ಕಂಥ ಶಾಖವನ್ನ, ಶಕ್ತಿಯನ್ನ, ಪ್ರಖರವಾಗಿರ್ತಕ್ಕಂಥ ಬೆಳಕನ್ನ ಮೇಕ್ ಹೋಗ್ಲಿಕ್ಕೆ ಬಿಡುತ್ತದೆ, ಅಲ್ಲೇ ಕುಂದಿಸ್ಕೊಂಡು ವಾಪಸ್ ಭೂಮಿ ಮೇಲೆನೆ ಅತಿ ಹೆಚ್ಚು ಶಾಖ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ರಿ, ಇಲ್ಲಿಂದ ಬರ್ತದೆ, ಬಂದು ವಾಪಸ್ ಹೋಗ್ಬೇಕು. ವಾಪಸ್ ಹೋದ್ರೆ ಏನಾಗುತ್ತೆ, ಇಲ್ಲಿ ಶಾಖ ಕಡಿಮೆ ಆಗುತ್ತೆ, ಡೌನ್ ಆಗುತ್ತೆ. ಆದ್ರೆ ನಮ್ಮ ಚಟುವಟಿಕೆಯಿಂದ, ಮಾನವ ಚಟುವಟಿಕೆಯಿಂದ ಬಿಡುಗಡೆ ಆಗ್ತಕ್ಕಂತಹ ಕೆಲವೊಂದು ಅನಿಲಗಳು ಪ್ರಕೃತಿಯಲ್ಲಿ ಒಂದು ಪದರವನ್ನ ಕ್ರಿಯೇಟ್ ಮಾಡಿ ಇಲ್ಲಿರ್ತಕ್ಕಂಥ ಶಕ್ತಿಯನ್ನ, ಶಾಖವನ್ನ, ವಿಪರೀತವಾಗಿರ್ತಕ್ಕಂಥ ತಾಪವನ್ನ ವಾಪಸ್ ಹೋಗ್ಲಿಕ್ಕೆ ಬಿಡಲ್ಲ. ನೀವೇನ್ ಪ್ರೆಷರ್ ಕುಕ್ಕರ್ ಮನೆಗೆ ಅಡಿಗೆ ಮಾಡಿರ್ತೀರಲ್ಲ, ಹೆಂಗೆಲ್ಲ ಪ್ರೆಷರ್ ಅನ್ನ ಲಾಕ್ ಆಗಿ ವಿಷಲ್ ಹಾಕಿರ್ತೀವಲ್ಲ, ಅದೇ ರೀತಿ ಸೂರ್ಯನಿಂದ ಬಂದಿರತಕ್ಕಂಥ ಎಲ್ಲ ಶಾಖ, ಶಕ್ತಿ, ಬೆಳಕು, ತಾಪಮಾನ ಇಲ್ಲೇ ಭೂಮಿ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಭೂಮಿಯ ಮೇಲೆ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಾಗ್ಲಿ ಬಿಡ್ರಿ ಸರ್ ಅಂತ ಅನ್ಬೋದು. ಆದ್ರೆ ಏನಾಗುತ್ತೆ, ತಾಪಮಾನ ಜಾಸ್ತಿ ಆದ್ರೆ ಭೂಮಿ ಬರಡಾಗುತ್ತೆ, ಶಾಖ ಜಾಸ್ತಿ ಆಗ್ತಾ ಹೋಗ್ತಾವ್ರೆ. ಸಸ್ಯಗಳಿರುತ್ತೆ, ಸಸ್ಯ ಇಲ್ಲ ಅಂದ್ರೆ ಪ್ರಾಣಿ ಇರುತ್ತೆ, ಪ್ರಾಣಿ ಇಲ್ಲ ಅಂದ್ರೆ ನಾವಿರ್ತೀವ, ಯಾರು ಇರಲ್ಲ. ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಏನು ಬಯೋಸಿಸ್ಟಮ್, ಜೀವ ಪರಿಸರ ವ್ಯವಸ್ಥೆ ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದೆಲ್ಲದೂ ಕೂಡ ದಿನದಿಂದ ದಿನಕ್ಕೆ ನಾಶ ಆಗುತ್ತೆ. ಭೂಮಿಯ ಮೇಲೆ ತಾಪಮಾನ ಜಾಸ್ತಿ ಆಗ್ತಾ, ಬಿಸಿಲು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಎಲ್ಲ ನೀರಿನ ಮೂಲ ಒಣಗೋಗ್ಬಿಡುತ್ತೆ ಆಟೋಮೆಟಿಕಲಿ. ಸಿಕ್ಕಾಪಟ್ಟೆ ಬಿಸ್ತಿದೆ, ಕೆರೆನಲ್ಲಿ ಅಥವಾ ಇನ್ನೊಂದ್ ಕಡೆ ಡ್ಯಾಮ್ ಅಲ್ಲಿ ಎಷ್ಟೇ ನೀರಿದ್ರು ಕೂಡ ಇರಲ್ಲ. ಶಾಖ ಜಾಸ್ತಿ ಆಯ್ತಂದ್ರೆ ಎವಾಪರೇಟ್ ಆಗ್ಬಿಡುತ್ತೆ, ಹಾವಿ ಆಗ್ಬಿಡುತ್ತೆ, ಮೇಲೆ ಹೋಗ್ಬಿಡುತ್ತೆ ಎಲ್ಲದೂ ಕೂಡ.
ಅದಾದ ನಂತರ ನೀರಿಲ್ಲ ಅಂದ್ರೆ ಎಲ್ಲ ಸಸ್ಯಗಳು ಒಣಗೋಗ್ಬಿಡುತ್ತೆ. ಸಸ್ಯಗಳಿಲ್ಲ ಅಂದ್ರೆ ಅದನ್ನ ಅವಲಂಬಿಸಿರ್ತಕ್ಕಂಥ ನಾವು ಕೂಡ ಸೇರ್ಕೊಂಡಿರ್ತಕ್ಕಂಥ ಎಲ್ಲ ಪ್ರಾಣಿ ಜೀವ ಸಂಕುಲಗಳು ನಾಶದ ಕಡೆಗೆ ಹೆಜ್ಜೆ ನೀಡ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಕೂಡ ಕಾಣೋದು. ಇಷ್ಟು ತಾಪ ಮಾಲಿನ್ಯ ಜರುಗುತ್ತೆ ಭೂಮಿಯ ಮೇಲೆ. ಮೂರನೇದಾಗಿ ಬರ್ಕೊಡ್ರಿ ಕ್ರಿಮಿನಾಶಕಗಳ ಮಾಲಿನ್ಯ ಅಂತ ಹೇಳ್ತಾರೆ. ಕ್ರಿಮಿನಾಶಕಗಳ ಮಾಲಿನ್ಯ. ಕ್ರಿಮಿನಾಶಕಗಳ ಮಾಲಿನ್ಯ ಜರುಗುತ್ತೆ. ಕ್ರಿಮಿನಾಶಕಗಳನ್ನ ಎಲ್ಲಿ ಹೆಚ್ಚು ಬಳಸ್ತೀವಿ? ಕೃಷಿಯಲ್ಲಿ. ನಾವೆಲ್ಲ ಕೃಷಿಕರಾಗಿರೋದ್ರಿಂದ ಕ್ರಿಮಿನಾಶಕಗಳನ್ನ ನಾವು ಯಾವುದೇ ಬೆಳೆಯನ್ನ ಬೆಳಿತೀವಿ ಅಂದ್ರೂ ಕೂಡ ಅದಕ್ಕೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡ್ತೀವಿ. ನೀವೇನ್ ಬೆಳೆ ಬೆಳಿತೀರಿ? ಏನ್ ಬೆಳಿತೀರಿ? ಜೋಳ ಬೆಳಿತೀರಿ. ಜೋಳಕ್ಕೆ ಮಾರ್ನಿಂಗ್ ಅಲ್ಲೇ ಮೀನ್ಸ್ ಅರ್ಲಿಯಲ್ಲಿ ಆರಂಭದ ದಿನಗಳಲ್ಲೇ ಕಳೆನಾಶಕವನ್ನ ಸಿಂಪಡಣೆ ಮಾಡ್ತೀವಿ. ಕೇಳಿರ್ಬೋದು ನೀವೆಲ್ಲ. ಮೆಕ್ಕೆಜೋಳಕ್ಕೆ ಲಾಡಿಸ್, ಟೀನ್ಸರ್ ಅಥವಾ ಅಡಿಕೆ ತೋಟ ಅಂತ ಹೇಳೋದಕ್ಕೆ ರೌಂಡ್ ಅಪ್. ಅದೇ ರೀತಿ ಅಡಿಕೆ ಬೆಳೆಯನ್ನ ಬೆಳಿತೀರಿ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂತಹ ರೋಗಗಳು ಬರುತ್ತೆ. ತಿಗಣಿ ಅಂತಕ್ಕಂಥ ಕೆಲವೊಂದು ಕೀಟಗಳಿರುತ್ತೆ. ಅದನ್ನ ಸಾಯಿಸ್ಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಔಷಧಿಯನ್ನ ಸಿಂಪಡಣೆಯನ್ನು ಮಾಡ್ತಾರೆ. ಕ್ರಿಮಿನಾಶಕಗಳನ್ನ ಏನೋ ಕೀಟಗಳು ಬಾಧೆ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ ಅವುಗಳನ್ನ ನಾಶ ಮಾಡ್ಲಿಕ್ಕೆ, ಭತ್ತ ಆಗಿರ್ಬೋದು, ನೀವು ಯಾರು ಕೂಡ ಗದ್ದೆಯನ್ನು ಬೆಳೀತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೊಳ್ಳೆಯನ್ನ ನಾಶ ಮಾಡ್ಲಿಕ್ಕೆ, ನೊಣವನ್ನ ನಾಶ ಮಾಡ್ಲಿಕ್ಕೆ, ಇನ್ನಿತರ ರೀತಿಯಾಗಿರ್ತಕ್ಕಂಥ ರೋಗವನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇವತ್ತು ಅತಿ ಹೆಚ್ಚು ಕ್ರಿಮಿನಾಶಕಗಳನ್ನ ಸಿಂಪಡಣೆಯನ್ನ ಮಾಡ್ತಾರೆ. ಕ್ರಿಮಿನಾಶಕಗಳ ಸಿಂಪಡಣೆಯಿಂದ ನೋಡ್ರಿ ವಾಯು ಮಾಲಿನ್ಯ ಆಗುತ್ತೆ, ಜಲ ಮಾಲಿನ್ಯ ಆಗುತ್ತೆ, ಮಣ್ಣು ಮಾಲಿನ್ಯ ಆಗುತ್ತೆ. ಮೂರು ಮಾಲಿನ್ಯಗಳ ಮೂರು ರೀತಿಯಾಗಿರ್ತಕ್ಕಂಥ ಮಾಲಿನ್ಯ ಆಗುತ್ತೆ. ಅತಿ ಹೆಚ್ಚು ನಾವು ಕ್ರಿಮಿನಾಶಕ ಔಷಧಿಯನ್ನ ಬಳಸಿದ್ರೆ ನೋಡ್ರಿ, ಸ್ಪ್ರೇ ಮಾಡಿದ್ರೆ ಗಾಳಿಯಲ್ಲಿ ಅವರ ಸಣ್ಣ ಸಣ್ಣ ಕಣಗಳು ಸೇರಿದ್ರೆ ಗಾಳಿ ಮಾಲಿನ್ಯ ಆಗುತ್ತೆ. ಅದೇ ಅತಿ ಹೆಚ್ಚು ಸ್ಪ್ರೇಯನ್ನ ಮಾಡಿ ಭೂಮಿ ಮೇಲೆ ಬಿದ್ದಾಗ ನೀರು ಮಳೆ ಬಂತು, ಸಿಕ್ಕಾಪಟ್ಟೆ ಜೋರ ಮಳೆ ಬಂತು ಅಂದ್ರೆ ಆ ಔಷಧಿ ಎಲ್ಲ ನೀರಿಗೆ ಸೇರ್ತು ಅಂದ್ರೆ ಜಲ ಮಾಲಿನ್ಯ ಆಗುತ್ತೆ. ಅತಿ ಹೆಚ್ಚು ಔಷಧಿಯನ್ನ ಸಿಂಪಡಣೆ ಮಾಡಿದ್ರೆ ಅಂತ ಹೇಳಿದ್ರೆ ಭೂಮಿಯ ಸತ್ವ, ಭೂಮಿಯ ಫಲವತ್ತಿಕೆ ಎಲ್ಲ ನಾಶ ಆಗಿ ಹೋಗ್ಬಿಡುತ್ತೆ. ಇದರಿಂದ ಮಣ್ಣು ಮಾಲಿನ್ಯ ನೋಡ್ರಿ. ಅತಿ ಹೆಚ್ಚು ಕ್ರಿಮಿನಾಶಕಗಳನ್ನ, ಕೀಟನಾಶಕಗಳನ್ನ ನಾವು ಹೆಚ್ಚು ಬಳಸೋದ್ರಿಂದ ಭೂಮಿಯ ಮೇಲೆ ಹಲವಾರು ರೀತಿಯಾಗಿರ್ತಕ್ಕಂತಹ ಮಾಲಿನ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ನಾವು ಕಾಣಬಹುದು. ಏನು ಅತಿಯಾಗಿರ್ತಕ್ಕಂಥ ಆಸೆ ಅಥವಾ ನಿಯಂತ್ರಣ ಅಥವಾ ಇಳುವರಿ ಅಂತಕ್ಕಂಥ ತೆಗಿಬೇಕು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಕೃಷಿಕ ತನ್ನ ಕೃಷಿ ವ್ಯವಸ್ಥೆಯಲ್ಲಿ, ವ್ಯವಸಾಯದಲ್ಲಿ ಅತಿ ಹೆಚ್ಚು ಕ್ರಿಮಿನಾಶಕಗಳನ್ನ ಬಳಕೆ ಮಾಡ್ತಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಈ ಕ್ರಿಮಿನಾಶಕಗಳ ಬಳಕೆ ನಮಗೆ ಏನು ಹಲವಾರು ರೀತಿಯಾಗಿರ್ತಕ್ಕಂತಹ ಸೋಂಕುಗಳನ್ನ, ತೊಂದರೆಯನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಎಡತೊಡರನ್ನ ತಂದೊಡ್ತಿರ್ತಕ್ಕಂಥ ಸನ್ನಿವೇಶವನ್ನ ಕಾಣುವುದರಿಂದ ವಾಯು ಮಾಲಿನ್ಯ ಆಗುತ್ತೆ. ಔಷಧಿಯನ್ನ ಸಿಂಪಡಣೆ ಮಾಡ್ತಿದ್ರೆ ಅಲ್ಲೆಲ್ಲರೂ ದೂರದಲ್ಲಿ ಇದ್ರೆ ಆ ವಾಸನೆ ಕುಡಿಯಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿರ್ತಕ್ಕಂಥ ವಾಸನೆ ಬಂದಿರುತ್ತೆ. ಅದೇ ರೀತಿ ಅತಿ ಹೆಚ್ಚು ಸಿಂಪಡಣೆಯನ್ನ ಮಾಡಿ ಮನೆ ಬಂದಿರ್ತೀವಿ, ಇಮಿಡಿಯೇಟ್ ಆಗಿ ಜೋರಾಗಿ ಮಳೆ ಬರುತ್ತೆ, ಆ ಎಲ್ಲ ಔಷಧಿಯ ಕಣಗಳು ನೀರಿನ ಮೂಲವನ್ನ ಸೇರಿ ಸೀದಾ ಹೋಗಿ ಡ್ಯಾಮ್ಗೆ ಸೇರ್ಕೊಳ್ಳುತ್ತೆ. ಆ ಡ್ಯಾಮಿಂದ ವಾಪಸ್ ಮತ್ತೆ ನಲ್ಲಿ ಮುಖಾಂತರ ನಮ್ಮ ಮನೆಗೆ ಕುಡಿಯೋ ನೀರಾಗಿ ನಾವು ಸಿಂಪಡಣೆ ಮಾಡಿರ್ತಕ್ಕಂಥ ಔಷಧಿನೇ ನಮ್ಮ ಮನೆ ಒಳಗೆ ಬರ್ತದೆ. ಅದಕ್ಕಾಗಿನೇ ಇತ್ತೀಚೆಗೆ ಬಹಳ ಚೆನ್ನಾಗಿದ್ರು, ಏನೇನು ಇರಲಿಲ್ಲ, ಬಹಳ ಚೆನ್ನಾಗಿದ್ರು, ಸೇಫ್ ಆಗಿದ್ರು, ದಿಢೀರನ್ನ ಹೋಗ್ಬಿಟ್ರು. ನೋಡ್ರಿ ಕಾಯಿಲೆ ಹೆಂಗ್ ಬರುತ್ತೆ? ನಮ್ಮ ಮನೆಯ ನಲ್ಲಿ ನೀರಲ್ಲೇ ನಾವು ಮಾಡಿರ್ತಕ್ಕಂತಹ ಚಟುವಟಿಕೆಯಿಂದ ಆಗಿರ್ತಕ್ಕಂಥ ಮಾಲಿನ್ಯನೇ ಬಂದಿರುತ್ತೆ ವಾಪಸ್. ನಾವು ಸಿಂಪಡಣೆ ಮಾಡಿದ ಔಷಧಿಯನ್ನ ಬಿಡು ಹೊಡೆದು ಬಂದ್ವಿ ಅಂತೀವಿ, ಮಳೆ ಬರುತ್ತೆ, ಹಳ್ಳಕ್ಕೆ ಹೋಗುತ್ತೆ, ಹಳ್ಳದಿಂದ ನದಿಗೆ ಸೇರುತ್ತೆ, ನದಿಯಿಂದ ಡ್ಯಾಮ್ ಸೇರುತ್ತೆ, ಡ್ಯಾಮ್ ನೀರನ್ನೇ ವಾಪಸ್ ಮತ್ತೆ ನದಿ ಮುಖಾಂತರ ಸರ್ಕಾರ ನಮಗೆ ನೀರನ್ನು ಕೊಡುತ್ತೆ. ಅದೇ ನೀರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಶ್ಮಲಗಳಿರ್ತಕ್ಕಂಥ ಕೀಟನಾಶಕ ಇರುತ್ತೆ. ಅದನ್ನ ಸೇವನೆ ಮಾಡ್ತೀವಿ, ಗೊತ್ತಾಗಲ್ಲ, ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಮಣ್ಣು ಕೂಡ ಅಷ್ಟೇ ಅತಿಯಾಗಿರ್ತಕ್ಕಂತಹ ಕ್ರಿಮಿನಾಶಕಗಳ ಸಿಂಪಡಣೆಯಿಂದ ತನ್ನ ಸತ್ವವನ್ನ ದಿನಕ್ಕೆ ಕಳ್ಕೊಳ್ತಾ ಇದೆ. ಇದು ಮಾಲಿನ್ಯದ ಮೂಲ. ಫಸ್ಟನೇದಾಗಿ ಅಣುವಿಕಿರಣ ಮಾಲಿನ್ಯ, ಎರಡನೇದಾಗಿ ತಾಪ ಮಾಲಿನ್ಯ, ಮೂರನೇದಾಗಿ ಕ್ರಿಮಿನಾಶಕಗಳ ಮಾಲಿನ್ಯ. ನೆಕ್ಸ್ಟ್ ನಾಲ್ಕನೇದಾಗಿ ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ. ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ ಅಂತಕ್ಕಂಥದ್ದು ಹೆಚ್ಚು ಆಗ್ತದೆ. ಇದೊಂದು ದೊಡ್ಡ ಸವಾಲು. ನಾವೆಲ್ಲ ನಾಗರಿಕರಾಗಿ, ವಿದ್ಯಾವಂತರಾಗಿ, ಶಿಕ್ಷಿತರಾಗಿ ಇದನ್ನ ನಾವು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸರಿಪಡಿಸ್ಕೊಳ್ತಾ ಇದ್ರೆ ಭವಿಷ್ಯದ ದಿನಮಾನದಲ್ಲಿ ನಮ್ಮ ಜಗತ್ತು ಒಂದು ಕಸದ ರಾಶಿ ಆಗುತ್ತೆ, ಕಸದ ಬುಟ್ಟಿಯಾಗಿ ತನ್ನ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಗಮನಿಸಬೇಕಾಗುತ್ತೆ. ಘನತ್ಯಾಜ್ಯ ವಸ್ತುಗಳಂದ್ರೆ ಘನರೂಪದ ವಸ್ತುಗಳು. ಇದು ಒಂದು ಘನವಸ್ತು, ಇದು ಒಂದು ಘನವಸ್ತು ಅಂದ್ರೆ ಸ್ಪಷ್ಟವಾದ ಆಕಾರವನ್ನು ಹೊಂದಿರತಕ್ಕಂಥ ವಸ್ತುಗಳು ಘನವಸ್ತು. ಉದಾಹರಣೆಗೆ ನೀವೊಂದು ಯಾವ್ದೋ ಒಂದು ಚಾಕ್ಲೇಟ್ ಅನ್ನ ತಿಂತೀರಾ, ಅದನ್ನ ಕವರ್ ಅನ್ನು ಹೊರಗೆ ಬಿಸಿ ಹಾಕ್ತೀರಾ ಅಂತ. ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ ಆಗುತ್ತೆ, ಅದು ಒಂದು ಘನವಸ್ತು. ಹೀಗೆ ಮನುಷ್ಯ ಜೀವನದ ಆರಂಭದಿಂದ ಅಂತ್ಯದವರೆಗೆ ನಿರಂತರವಾಗಿ ಭೂಮಿ ಮೇಲೆ ಹಲವಾರು ರೀತಿಯಾಗಿರ್ತಕ್ಕಂತಹ ಘನರೂಪದ ವಸ್ತುಗಳನ್ನ ಬಳಕೆ ಮಾಡಿ ಬಿಸಾಕ್ತಾ ಹೋಗ್ತಾನೆ.
ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜ ಸ್ಟಾರ್ಟ್ ಮಾಡ್ತೀರಿ, ಬ್ರಷ್ ಹಳೆದಾಗಿರುತ್ತೆ ಬಿಸಿ ಹಾಕ್ತೀರಿ, ಟೂತ್ ಬ್ರಷ್ ಟೂತ್ ಪೇಸ್ಟ್ ಯೂಸ್ ಆಗಿರುತ್ತೆ ಅದು ಖಾಲಿ ಆಗುತ್ತೆ ಬಿಸಿ ಹಾಕ್ತೀರಿ. ಅದಾದ್ಮೇಲೆ ಅಡಿಗೆ ಮನೆಗೆ ಬರ್ತೀರಿ, ಅಡಿಗೆ ಮನೆಯಲ್ಲಿ ಹಾಲಿನ ಪ್ಯಾಕೆಟ್ ಇರುತ್ತೆ ಅಥವಾ ಇನ್ನಿತರ ಹಲವಾರು ರೀತಿಯಾಗಿರ್ತಕ್ಕಂಥ ವಸ್ತುಗಳು ಇರುತ್ತೆ ವೇಸ್ಟೇಜ್, ಅದನ್ನ ಭೂಮಿ ಮೇಲೆ ಎಸಿತೀವಿ ಬಿಸಿ ಹಾಕ್ತೀವಿ, ಅದರಿಂದ ಹಲವಾರು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಉಂಟಾಗುತ್ತೆ. ಹೀಗೆ ಪ್ರತಿ ವರ್ಷ ನಾವು ಬಳಕೆ ಮಾಡಿ ಬಿಸಾಕ್ತಕ್ಕಂತಹ ಕಸವನ್ನ ಏನಾದ್ರೂ ಕೂಡ ಒಂದ್ ಕಡೆ ಸುರಿದ್ರೆ 1 ಕಿಲೋಮೀಟರ್ ವ್ಯಾಪ್ತಿಯ ಒಂದು ರಾಶಿಯನ್ನ ನಾವು ಮಾಡ್ತಾ ಹೋದ್ರೆ 1 ಕಿಲೋಮೀಟರ್ ವ್ಯಾಜ್ಯ ಅಂತ ಅಥವಾ ತ್ಯಾಜ್ಯವನ್ನು ಇಟ್ಕೊಂಡು ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ಹಿಮಾಲಯ ಪರ್ವತದ ಎತ್ತರದಷ್ಟು ರಾಶಿ. ಹಿಮಾಲಯ ಪರ್ವತದ ಬಗ್ಗೆ ಕೇಳಿದೀವಿ, ನಾವ್ಯಾರು ನೋಡಿಲ್ಲ. ಯೂಶಲಿ ಹಿಮಾಲಯ ಪರ್ವತ ಜಗತ್ತಿನ ಅತ್ಯಂತ ದೊಡ್ಡ ಎತ್ತರದ ಪರ್ವತ, 8868 ಮೀಟರ್ ಎತ್ತರ ಇದೆ ಅಂತ ನಾವೆಲ್ಲ ಅಧ್ಯಯನವನ್ನು ಮಾಡಿದ್ದೀವಿ. ಅಷ್ಟು ಎತ್ತರದ ರಾಶಿ ಆಗುತ್ತೆ ನೋಡಿ. ಕಸದ ರಾಶಿಯನ್ನು ಜಗತ್ತಲ್ಲಿ ನಾವು ಬಳಕೆ ಮಾಡಿ ಬಿಸಾಕ್ತಕ್ಕಂತಹ ವಸ್ತುಗಳನ್ನ ಒಂದೇ ಕಡೆ ಏನಾದ್ರೂ ಕೂಡ ನಾವು ಶೇಖರಣೆ ಮಾಡಿ 1 ಕಿಲೋಮೀಟರ್ ವ್ಯಾಪ್ತಿಯ ತ್ರಿಜ್ಯದ ವ್ಯಾಸವನ್ನು ಒಳಗೊಂಡಿರ್ತಕ್ಕಂತಹ ಒಂದು ರಾಶಿ ಒಂದು ಜಾಗಕ್ಕೆ ನಾವು ಸುರಿದ್ವಿ ಅಂತ ಹೇಳಿದ್ರೆ ಒಂದು ಹಿಮಾಲಯ ಪರ್ವತದಷ್ಟು ಎತ್ತರದ ಶಿಖರವನ್ನು ನಾವು ಒಂದು ವರ್ಷಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎಷ್ಟು ವಸ್ತುಗಳನ್ನ ಬಿಸಾಕ್ತೀವಿ ಭೂಮಿ ಮೇಲೆ, ನಾವು ಯಾವ್ಯಾವ ರೀತಿ ನಿರೀಕ್ಷಣೆ ಮಾಡಕ್ಕಾಗಲ್ಲ ಅಂತಹ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಲೇವಾರಿ ಮಾಡಲ್ಲ. ನಾವು ಎಲ್ಲಿ ಬೇಕಲ್ಲಿ ಬಿಸಾಕ್ತೀವಿ. ಇತ್ತೀಚೆಗೆ ನಾವೆಲ್ಲ ದೊಡ್ಡ ಪದವಿಗಳನ್ನ ಪಡ್ಕೊಂಡಿರ್ತೀವಿ ನೋಡ್ರಿ. ಹೇಳ್ತಾರೆ ಒಂದ್ ಕಡೆ ಅತ್ಯಂತ ದೊಡ್ಡ ಪದವಿಯನ್ನ ಪಡ್ಕೊಂಡಿರ್ತಕ್ಕಂಥ ಜನ ಘನತ್ಯಾಜ್ಯ ವಸ್ತುಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ ಹೋಗ್ತಾರಂತ. ಯಾವುದೇ ಪದವಿ ಇಲ್ಲದೆ ಇರ್ತಕ್ಕಂತಹ ಜಾಡಮಾಲಿಗಳು, ಕಸ ಹೊಡಿತಕ್ಕಂಥ ಪೌರ ಕಾರ್ಮಿಕರು ಅದನ್ನು ಕ್ಲೀನ್ ಮಾಡ್ತಾರೆ. ಆಕ್ಚುಲಿ ದಡ್ರು ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಜನ ಏನ್ ಮಾಡ್ಬೇಕು, ಗಲೀಜ್ ಮಾಡ್ಬೇಕು ನ್ಯಾಚುರಲ್ ಆಗಿ. ಯಾರಿಗೆ ಬುದ್ಧಿ ಇಲ್ಲ, ಓದಿಲ್ಲ, ತಿಳಿದಿಲ್ಲ. ಆದ್ರೆ ನಾವು ಅತ್ಯಂತ ದೊಡ್ಡ ಪದವಿಯನ್ನು ಪಡ್ಕೊಂಡಿದೀವಿ, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಬಲ್ ಡಿಗ್ರಿ, PhD ಹೋಲ್ಡರ್. ಅವರು ಎಲ್ಲಿ ಬೇಕಲ್ಲಿ ನೀರಿನ ಡಬ್ಬಗಳನ್ನ, ಕುಡಿಯೋ ನೀರಿನ ಡಬ್ಬಗಳನ್ನ ಅಥವಾ ತಾವು ತಿಂದು ಬಳಸಿರ್ತಕ್ಕಂತಹ ತಿಂಡಿ ಪಾಕೆಟ್ಗಳನ್ನ ಎಕ್ಸೆಟ್ರಾಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ ಹೋಗ್ತಾರೆ. ಟೂರಿಸಂ ಪ್ಲೇಸ್ ಅಲ್ಲಿ, ಬೇರೆ ಜಾಗದಲ್ಲಿ, ನಿಗದಿತ ಸ್ಥಳದಲ್ಲಿ ವಿಲೇವಾರಿ ಮಾಡಲ್ಲ. ಆದ್ರೆ ಏನು ಕಲಿದೇ ಇರತಕ್ಕಂತಹ ಪೌರ ಕಾರ್ಮಿಕರು, ಕಸ ಹೊಡಿತಕ್ಕಂಥ ಜನ ಅದನ್ನ ಸ್ವಚ್ಛ ಮಾಡ್ತಕ್ಕಂಥ ದುರಂತವನ್ನು ನಾವೆಲ್ಲ ಕೂಡ ಗಮನಿಸಬಹುದು. ಇತ್ತೀಚೆಗೆ ಜಗತ್ತು ಎದುರಿಸ್ತಿರ್ತಕ್ಕಂಥ ಒಂದು ದೊಡ್ಡ ಸವಾಲು ಏನಪ್ಪಾ ಅಂತ ಹೇಳಿದ್ರೆ ಘನತ್ಯಾಜ್ಯ ವಸ್ತುಗಳ ಮಾಲಿನ್ಯ. ಮೊನ್ನೆ ಎಲ್ಲ ನ್ಯೂ ಇಯರ್ ಪಾರ್ಟಿಯನ್ನ ಮಾಡಿದ್ರು ನೋಡಿದ್ರೆ ನೀವೆಲ್ಲ ಗಮನಿಸಿದ್ರಿ. ಬೆಂಗಳೂರು ಒಂದರಲ್ಲೇನೆ ಎಷ್ಟೋ ಲಕ್ಷ ಟನ್ ಕಸ ಉತ್ಪಾದನೆ ಆಗಿದೆ. ಬೆಂಗಳೂರು ಅಂದ್ರೆ ನ್ಯೂ ಇಯರ್ ಪಾರ್ಟಿ, ನ್ಯೂ ಇಯರ್ ಸೆಲೆಬ್ರೇಷನ್ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪಾರ್ಟಿ ಅಂತ ಏನ್ ಮಾಡ್ತಾರಲ್ಲ, ಅದೇ ರೀತಿ ಗಣೇಶನ ಹಬ್ಬ ಆಗಿರ್ಬೋದು, ಅದೇ ರೀತಿ ಇನ್ನಿತರ ಹಬ್ಬಗಳಲ್ಲಿ ನಾವು ಬಳಕೆ ಮಾಡಿ ಬಿಸಾಡ್ತಕ್ಕಂಥ ಹೂ ಆಗಿರ್ಬೋದು, ಅದೇ ರೀತಿ ಬಾಳೆ ದಿಮ್ಮಿಗಳಾಗಿರ್ಬೋದು, ಇನ್ನಿತರ ವಸ್ತುಗಳನ್ನ ನಾವೇನ್ ಬಳಕೆ ಮಾಡಿ ಆಗ್ತೀವಲ್ಲ, ಇಂತಹ ವಸ್ತುಗಳು ಲಕ್ಷ ಟನ್ಗಳು ದೇಶದಾದ್ಯಂತ ಒಂದು ದಿನದ ಕಸದ ಉತ್ಪಾದನೆ ಎಷ್ಟಾಗುತ್ತಪ್ಪ ವೇಸ್ಟೇಜ್ ಅಂತ ಹೇಳಿದ್ರೆ ಲಕ್ಷ ಟನ್ಗಳಷ್ಟು ಹಸಿ ಕಸ ಮತ್ತು ಒಣ ಕಸ ಅಂತಕ್ಕಂಥದ್ದಾಗ್ತದೆ. ಅದಕ್ಕೆ ಇತ್ತೀಚೆಗೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಎಲ್ಲದನ್ನು ಕೂಡ ಒಂದೇ ಕಡೆ ವಿಲೇವಾರಿ ಮಾಡಕ್ಕಾಗಲ್ಲ. ಕೊಳಿತಕ್ಕಂತಹ ಕಸ, ಜೈವಿಕವಾಗ್ತಕ್ಕಂಥ ಕಸ, ಇನ್ನು ಅಜೈವಿಕವಾಗಿರ್ತಕ್ಕಂಥ ಕಸ, ಮತ್ತೆ ವೈದ್ಯಕೀಯ ಸಂಬಂಧಪಟ್ಟಿರ್ತಕ್ಕಂಥ ಕಸ ಅಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಇಂಜೆಕ್ಷನ್ಸ್ ಇರುತ್ತೆ ಅಥವಾ ಅಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಇರುತ್ತೆ, ಬೇರೆ ಐಟಮ್ಸ್ ಇರುತ್ತೆ, ಅದನ್ನ ಸರಿಯಾಗಿರ್ತಕ್ಕಂಥ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳ ಮಟ್ಟದಲ್ಲೂ ಕೂಡ ಕಸವನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಗ್ರಾಮ ಪಂಚಾಯತ್ ಮನೆಗಳಿಗೆ ಡಬ್ಬವನ್ನು ಕೊಟ್ಟಿರ್ತಾರೆ. ಒಂದ್ ಕಡೆ ಹಸಿ ಕಸ, ಅಡಿಗೆ ಮನೆ ಕಸ, ಇನ್ನೊಂದ್ ಕಡೆಗೆ ಒಣ ಕಸ, ಅಂದ್ರೆ ಅದು ಕೊಳೆದೇ ಇರ್ತಕ್ಕಂಥ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವೇಸ್ಟೇಜ್ ಅನ್ನ ಹಾಕ್ಲಿಕ್ಕೆ ಸಪರೇಟ್ ಅನ್ನ ಮಾಡ್ತಕ್ಕಂಥ ಸನ್ನಿವೇಶವನ್ನು ನಾವು ಕಾಣಬಹುದು. ಹಾಗಾಗಿ ಪ್ರಕೃತಿಯಲ್ಲಿ ಮಾಲಿನ್ಯದ ಮೂಲವಾಗಿ ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ, ಏನು ಘನ ರೂಪದ ವಸ್ತುಗಳನ್ನ ಬಳಕೆ ಮಾಡಿ ಬಿಸಾಕ್ತಿವಲ್ಲ, ಅವೆಲ್ಲವುಗಳು ಪ್ರಕೃತಿಯಲ್ಲಿ ಮಾಲಿನ್ಯಕ್ಕೆ ಕಾರಣ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಸಾಗರ ಮಾಲಿನ್ಯ. ಸಾಗರ ಮಾಲಿನ್ಯ ಹೇಳಿದ್ರಿ. ಸಾಗರ ಸಮುದ್ರ, ಸಾಗರ ಅಂತ ಹೇಳ್ತೀವಿ, ಅದು ಕೂಡ ಮಲಿನ ಆಗ್ತಾ ಇದೆ, ಅದು ಕೂಡ ಮಾಲಿನ್ಯದ ಒಂದು ಮೂಲ ಆಗ್ತಾ ಇದೆ. ಏನಾಗುತ್ತಪ್ಪ ಅಂದ್ರೆ ಸಾಗರದ ಮೇಲೆ ನೋಡಿ, ಸಮುದ್ರದ ಮೇಲೆ ಯಾರು ಮಾಲಿನ್ಯವನ್ನು ಮಾಡ್ತಾರೆ? ನಾವೇ, ಮನುಷ್ಯರೇ. ಹಲವಾರು ರೀತಿಯಾಗಿರ್ತಕ್ಕಂಥ ಚಟುವಟಿಕೆಯನ್ನ ಮಾಡ್ತೀವಿ ಅಂದ್ರೆ ಸಮುದ್ರದ ಮೇಲೆ ಹೆಚ್ಚಾಗಿ ಹಡಗುಗಳು ತಿರುಗಾಡ್ತವೆ. ಹಡಗುಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ಸರಕು ಸರಂಜಾಮುಗಳನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನ ಮಾಡ್ಕೊಳ್ತೀವಿ. ವಸ್ತುಗಳನ್ನ ಕಳಿಸ್ತೀವಿ, ಬೇಕಾಗಿರೋ ವಸ್ತುಗಳನ್ನ ತರಿಸ್ಕೊಳ್ತೀವಿ. ಇಂತಹ ಸಂದರ್ಭದಲ್ಲಿ ಸೋರಿಕೆ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಇಂಧನ, ಡೀಸೆಲ್ ಅನ್ನ, ಪೆಟ್ರೋಲ್ ಅನ್ನ ಬೇರೆ ದೇಶಕ್ಕೆ ತರಿಸ್ತೀವಿ ಅಂತ ಅನ್ಕೊಳ್ರಿ. ಬರ್ತಕ್ಕಂಥ ಸಂದರ್ಭದಲ್ಲಿ ಸುಂಟರು ಗಾಳಿ ಬಂತು ಅಥವಾ ಚಂಡಮಾರುತ ಬಂತು, ಸುನಾಮಿ ಬಂತು, ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಡಗು ಅಪಾಯಕ್ಕೆ ಒಳಗಾಗುತ್ತೆ, ಮುಳುಗಡೆ ಆಗಿರುತ್ತೆ ಕೆಲವೊಂದು ಸಂದರ್ಭದಲ್ಲಿ.
ಅಂತ ಸಂದರ್ಭದಲ್ಲಿ ಕೋಟ್ಯಾಂತರ ಲೀಟರ್ ಅದರಲ್ಲಿ ಡೀಸೆಲ್ ಇರುತ್ತೆ, ಪೆಟ್ರೋಲ್ ಇರುತ್ತೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳಿರುತ್ತೆ. ಅದೆಲ್ಲದೂ ಏನಾಗುತ್ತೆ, ಲೀಕೇಜ್ ಆಗಿ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಕ್ಕೆ ಸೇರೋದ್ರಿಂದ ಸಮುದ್ರದಲ್ಲಿರ್ತಕ್ಕಂತಹ ಎಲ್ಲ ನೀರು ಏನಾಗುತ್ತೆ, ಮಾಲಿನ್ಯ ಆಗ್ತಕ್ಕಂತಹ ಸನ್ನಿವೇಶವನ್ನು ನಾವು ಕಾಣಬಹುದು. ಈ ಮಾನವ ಚಟುವಟಿಕೆಯ ಸಾಗರದಲ್ಲಿ ನಾವು ಬಳಕೆ ಮಾಡತಕ್ಕಂತಹ ಹಡಗುಗಳಲ್ಲಿ ಇಂಧನದ ಮೂಲಗಳನ್ನ, ಕೆಲವೊಂದು ರಾಸಾಯನಿಕ ಅನಿಲಗಳನ್ನ, ಕೆಲವೊಂದು ರಾಸಾಯನಿಕ ದ್ರವರೂಪದ ವಸ್ತುಗಳನ್ನ, ಉದಾಹರಣೆಗೆ ಪ್ಲಾಸ್ಟಿಕ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ PVC ಅಂತಕ್ಕಂಥ ಐಟಮ್ ಅನ್ನು ಕರಿತೀವಿ, ಫೈಬರ್ ಅಂತಕ್ಕಂಥ ಐಟಮ್ ಅನ್ನು ಕರಿತೀವಿ, ರಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಐಟಮ್ ಅನ್ನು ಕರಿತೀವಿ. ಎಲ್ಲವುಗಳನ್ನ ಮಾಡಿಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ವಿದೇಶಗಳಿಂದ ಇಂತಹ ದೊಡ್ಡ ಹಡಗು ಮತ್ತು ಕಂಟೈನರ್ಗಳಲ್ಲಿ ತರಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ದುರಂತಗಳು, ಕೆಲವೊಂದು ಅಪಾಯಗಳು, ಅಪಘಾತಗಳು, ಅವಘಡಗಳು ಸಂಭವಿಸುತ್ತೆ ಸಮುದ್ರದ ಮೇಲೆ. ಇಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿ ತೈಲ ಸೋರುವಿಕೆ, ಅನಿಲಗಳ ಸೋರುವಿಕೆ, ದ್ರವರೂಪದ ಕೆಲವೊಂದು ವಸ್ತುಗಳ ಸೋರುವಿಕೆಯಿಂದ ಸಾಗರ ಅಂತಕ್ಕಂಥದ್ದು ಮಾಲಿನ್ಯ ಆಗುತ್ತೆ. ಜೊತೆಗೆ ನೋಡ್ರಿ, ಬಳಕೆ ಮಾಡಿ ಬಿಸಾಡ್ತಕ್ಕಂತಹ ವಸ್ತುಗಳಿಂದ ಒಂದು ವರ್ಷದಲ್ಲಿ ಸಮುದ್ರದಲ್ಲಿ ಹೇಳ್ತಾರೆ, ಸಮುದ್ರದ ಕೆಲವೊಂದು ಅಲ್ಲಿರ್ತಕ್ಕಂತಹ ಜಲಚರ, ಪ್ರಾಣಿ, ಪಕ್ಷಿ ಇವೆಲ್ಲವುಗಳನ್ನು ನಾವು ಅಧ್ಯಯನವನ್ನ ಮಾಡಿದ್ರೆ ಸುಮಾರು ಲಕ್ಷಾಂತರ ಪ್ರಾಣಿ ಪಕ್ಷಿಗಳು ಈ ಸಮುದ್ರದ ಮೇಲೆ ನಾವು ಬಳಕೆ ಮಾಡಿ ಬಿಸಾಡಿರ್ತಕ್ಕಂಥ ವಸ್ತುಗಳಿಂದ ಸಾವನ್ನಪ್ತಾವ. ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದು ವಸ್ತುವನ್ನ ಬಿಸಾಡ್ತೀವಿ ನಾವು, ಅದು ತಿನ್ಲಿಕ್ಕೆ ಯೋಗ್ಯ ಇದೆ ಅಂತೇಳಿ ಯಾವುದೋ ಒಂದು ವಸ್ತುವನ್ನ ತಿಂದ್ಬಿಡುತ್ತೆ. ಅದು ಯಾವ್ದೋ ಪ್ಲಾಸ್ಟಿಕ್ ಇರ್ಬೋದು, ಅದು ನೀವು ಯಾವ್ದೋ ಚೂಯಿಂಗ್ ಗಮ್ ಅನ್ನ ತಿಂದು ಉಗಿದಿರ್ತೀರಿ ಅಂತ ಅನ್ಕೊಳ್ರಿ, ಅದನ್ನ ತಿಂದ್ಬಿಡುತ್ತೆ ಯಾವ್ದೋ ಒಂದು ಪಕ್ಷಿ, ಯಾವ್ದೋ ಒಂದು ಹಣ್ಣು ಏನೋ ಅಂತ ಹೇಳಿ, ಅದೊಂದು ಫ್ರಾಗ್ರೆನ್ಸ್ ಇರುತ್ತೆ, ಟೇಸ್ಟ್ ಇರುತ್ತೆ ಅಂತ ಹೇಳಿ. ಅದ್ರ ಭವಿಷ್ಯದಲ್ಲಿ ಅದನ್ನ ಅರಗಿಸ್ಕೊಳ್ಳಿಕ್ಕೆ ಆಗಲ್ಲ, ಮನುಷ್ಯರಿಗೆ ಆಗಲ್ಲ. ಸಣ್ಣ ಸಣ್ಣ ಪ್ರಾಣಿನೋ ಸಣ್ಣ ಪಕ್ಷಿನೋ ಅದನ್ನು ತಿಂತು ಅಂತ ಹೇಳಿದ್ರೆ ಅದು ಒಳಗೋಗಿ ರಾಸಾಯನಿಕ ಕ್ರಿಯೆಯಾಗಿ ಅಂತಹ ಪ್ರಾಣಿಗಳು, ಅಂತಹ ಪಕ್ಷಿಗಳು ಹಲವಾರು ಸತ್ತೋಗಿರ್ತಕ್ಕಂಥದನ್ನ ನಾವು ಕಾಣ್ಬೋದು. ಈ ಭೂಮಿ ಮೇಲೆ ಸಿಟಿಯಲ್ಲಿ ಇರ್ತಕ್ಕಂಥ ಹಸುಗಳು, ಎಷ್ಟೋ ಹಸುಗಳ ಹೊಟ್ಟೆಯನ್ನ ನಾವು ಕೆಲವೊಂದು ಟೈಮ್ ನೀವು ನೋಡಿರ್ಬೋದು ಮಾಧ್ಯಮದಲ್ಲಿ, ಆಪರೇಷನ್ ಅನ್ನ ಮಾಡಿದಾಗ 8 kg 10 kg 15 kg ಗಟ್ಟಲೆ ಪ್ಲಾಸ್ಟಿಕ್ ಇತ್ತು. ಕಳೆದ 10 ರಿಂದ 15 20 ದಿನದಿಂದ ಅದು ಹಸು ಆಹಾರನೇ ತಿಂದಿಲ್ಲ, ನೀರನ್ನೇ ಕುಡಿದಿಲ್ಲ, ಹೊಟ್ಟೆ ಒಳಗೆ ಪ್ಲಾಸ್ಟಿಕ್ ಶೇಖರಣೆ ಆಗಿದೆ. ಅದು ಒನ್ ಟೈಮ್ ಆರಂಭದಲ್ಲಿ ತಿನ್ಲಿಕ್ಕೆ ಟೇಸ್ಟ್ ಅನ್ನ ಕಲ್ತಾಗ ಸುಮಾರು 16 kgಗಳಷ್ಟು ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆ ಒಳಗೆ ಇರ್ತಕ್ಕಂಥ ಸನ್ನಿವೇಶವನ್ನು ಗಮನಿಸಬಹುದು. ಆಪರೇಷನ್ ಮಾಡಿ ರಿಮೂವ್ ಮಾಡಿ ತಂದಿರ್ತಕ್ಕಂಥ ಘಟನಾವಳಿಗಳನ್ನು ಕೂಡ ನಾವು ಗಮನಿಸ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ, ಸಾಗರದಲ್ಲೂ ಕೂಡ ನಾವೇನ್ ಸಮುದ್ರಕ್ಕೆ ಹೋಗ್ತೀವಿ, ಹೋದಂತ ಸಂದರ್ಭದಲ್ಲಿ ಸುಮ್ಮನೆ ಬರಲ್ಲ, ಹಲವಾರು ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನ ತಗೊಂಡು ಹೋಗಿರ್ತೀವಿ. ಅದರ ಬಳಕೆ ಮುಕ್ತಾಯ ಆದ ತಕ್ಷಣ ಅದನ್ನ ನಾವು ಎಲ್ಲಿ ಬೇಕಲ್ಲಿ ಬಿಸಾಕ್ತಿವಿ, ಸಮುದ್ರದಲ್ಲೇ ಬಿಸಾಕ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಇದರಿಂದ ಸಾಗರ ಮಾಲಿನ್ಯ ಆಗುತ್ತೆ. ಜೊತೆಗೆ ಅಲ್ಲಿಂದ ಇರ್ತಕ್ಕಂತಹ ಹಡಗುಗಳು, ಅಲ್ಲಿ ನಾವೇನೋ ಮಾನವ ಸರಕು ಸರಂಜಾಮಗಳಿಗೆ ಏನು ಟ್ರಾನ್ಸ್ಪೋರ್ಟ್, ಇಂಪೋರ್ಟ್, ಎಕ್ಸ್ಪೋರ್ಟ್ ಅನ್ನ ಮಾಡ್ತಾನ, ಇವುಗಳ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕಡೆ ಆಗ್ತಿರ್ತಕ್ಕಂಥ ಅವಘಡಗಳಿಂದವೆ, ಅಪಾಯಗಳಿಂದವೆ, ಅವುಗಳಿಂದಲೂ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಉಂಟಾಗ್ತಿರ್ತಕ್ಕಂಥದ್ದು ನಾವು ಕಾಣಬಹುದು. ಓಕೆ, ನೆಕ್ಸ್ಟ್ ರೀಡಿಂಗ್ ಪರಿಸರದ ಕೆಲವು ವಿದ್ಯಮಾನಗಳು. ನೆಕ್ಸ್ಟ್ ರೀಡಿಂಗ್ ಪರಿಸರದ ಕೆಲವು ವಿದ್ಯಮಾನಗಳು. ಪರಿಸರದ ಕೆಲವು ವಿದ್ಯಮಾನಗಳು. ಪರಿಸರದಲ್ಲಿ ಕೆಲವೊಂದು ವಿದ್ಯಮಾನಗಳು ಜರುಗುತ್ತಂತೆ. ಏನೇನ್ ಜರುಗುತ್ತಪ್ಪ ಅಂತ ಹೇಳಿದ್ರೆ, ಮೊದಲಾಗಿ ಜಾಗತಿಕ ತಾಪಮಾನ ಅಂತ ಹೇಳ್ತಾರೆ. ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ, ಜಾಗತಿಕ ತಾಪಮಾನ. ಆಗಲೇ ತಾಪಮಾಲಿನ್ಯ ಅಂತ ಅಧ್ಯಯನವನ್ನು ಮಾಡಿದ್ವಿ. ಈಗ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ. ಭೂಮಿ ಒಂದ್ ರೀತಿಯಾಗಿ ದಿನದಿಂದ ದಿನಕ್ಕೆ ರೊಟ್ಟಿ ಸುಡ್ತಕ್ಕಂಥ ಹಂಚಾಗಿ ಕನ್ವರ್ಟ್ ಆಗ್ತಾ ಇದೆ. ಭೂಮಿ ದಿನದಿಂದ ದಿನಕ್ಕೆ ಏನಾಗ್ತಿದೆಯಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ರೊಟ್ಟಿಯನ್ನ ಮಾಡ್ಲಿಕ್ಕೆ ಕಂಚನ ಒಲೆ ಮೇಲೆ ಇಡ್ತೀವಲ್ಲ, ಯಾರೋ ಮಾಡಿದ್ರೆ ರೊಟ್ಟಿನ ಹೆಂಗಿರುತ್ತೆ, ಕಂಚು ತಳಗಿರುತ್ತೆ, ಬಿಸಿ ಇರುತ್ತೆ, ನೀರ್ ಹಾಕಿದ ತಕ್ಷಣ ಸೌಂಡ್ ಬರುತ್ತೆ, ಆ ರೀತಿಯಾಗಿ ಕಾದಿರುತ್ತೆ. ಅದೇ ರೀತಿಯಾಗಿ ಭೂಮಿ ಇವತ್ತು ಮಾನವನ ಚಟುವಟಿಕೆಯಿಂದ ಕಾದ ಅಂಚಾಗಿ ಪರಿವರ್ತನೆ ಆಗ್ತಾ ಇದೆ. ತಾಪಮಾಲಿನ್ಯ, ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರ್ತಕ್ಕಂಥ ನಾವು ಕಾಣ್ಬೋದು. ಇದಕ್ಕೆ ಕಾರಣ ನೇರವಾಗಿ ನಾವೇ, ಮನುಷ್ಯನೇ ಕಾರಣ. ಮನುಷ್ಯನ ಅತಿಯಾದ ಆಸೆ, ಮನುಷ್ಯನ ಅತಿಯಾದ ಅನುಭೋಗವಾದ ಬೇಕು ಬೇಕು ಅಂತಕ್ಕಂಥ ವಿಚಾರ ಏನಿದೆ, ಇವುಗಳಿಂದ ಇಂಧನದ ಮೂಲಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇಂಧನ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಡೀಸೆಲ್, ಪೆಟ್ರೋಲ್, ಸೀಮೆಎಣ್ಣೆ, ಕಲ್ಲಿದ್ದಲು ಇವೆಲ್ಲವುಗಳನ್ನ ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರಕೃತಿಗೆ ಇಂಗಾಲದ ಡೈಆಕ್ಸೈಡ್ ಅಂತಕ್ಕಂಥದ್ದು ಹೆಚ್ಚು ಹೆಚ್ಚು ಬಿಡುಗಡೆ ಆಗುತ್ತೆ. ಮೀಥೇನ್ ಅನಿಲ ಅಂತಕ್ಕಂಥ ಹೆಚ್ಚು ಹೆಚ್ಚು ಬಿಡುಗಡೆ ಆಗುತ್ತೆ. ಪ್ರಕೃತಿಗೆ ಮಾರಕವಾಗಿರ್ತಕ್ಕಂಥ ಕೆಲವೊಂದು ಅನಿಲಗಳು ಹೆಚ್ಚು ಹೆಚ್ಚನ್ನ ನಾವು ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು CFC, ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ನೀವು ಕೇಳಿರ್ಬೋದು.
ರೆಫ್ರಿಜಿರೇಟರ್ ಅನ್ನ, ಫ್ರಿಡ್ಜ್ ಅಂತ ಏನ್ ಕರಿತೀವಲ್ಲ, ಶೀತಲೀಕರಣ ಯಂತ್ರ ಅಂತ ಎಲ್ಲರ ಮನೆಗೆ ಇರ್ತವಲ್ಲ, ತಂಗಳು ಪೆಟ್ಟಿಗೆ ಅಂತ ಕರೀತಾರೆ ಕನ್ನಡದಲ್ಲಿ. ಆ ರೀತಿಯಾಗಿರ್ತಕ್ಕಂಥ ಹೆಚ್ಚು ನಾವೇನು ಎಲ್ಲಿ ಬಳಕೆಯನ್ನ ಮಾಡ್ತಾ ಇದೀವಿ, ಅದರಿಂದ CFC ಕ್ಲೋರೋ ಕಾರ್ಬನ್ ಅಂತಕ್ಕಂಥದ್ದು ಹೆಚ್ಚು ಹೊರಸೂಸುತ್ತೆ. ಇವೆಲ್ಲವುಗಳು ಕೂಡ ಪ್ರಕೃತಿಯಲ್ಲಿ ಹೊರಗುವ ಒಂದು ಲೇಯರ್ ಪದರವನ್ನ ಕಟ್ಕೊಳ್ತದೆ. ಈ ಎಲ್ಲ ಧಾತುಗಳು, ಈ ಎಲ್ಲ ಅನಿಲಗಳು ಪ್ರಕೃತಿಯ ಮೇಲೆ ನಿಗದಿತ ಎತ್ತರದಲ್ಲಿ ಒಂದು ಪದರವನ್ನು ನಿರ್ಮಾಣ ಮಾಡಿ ಸೂರ್ಯನಿಂದ ಬರ್ತಕ್ಕಂತಹ ಅತ್ಯಂತ ನೇರಳಾತೀತ ಪ್ರಖರವಾಗಿರ್ತಕ್ಕಂತಹ ಕಿರಣ ಶಕ್ತಿ ಮತ್ತು ಬೆಳಕನ್ನ ಭೂಮಿಯಿಂದ ವಾಪಸ್ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡಲ್ಲ. ಅವು ಭೂಮಿಯ ಒಳಗೇನೆ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡ್ತಾ ಹೋಗ್ತದೆ. ಅಂದ್ರೆ ಇಲ್ಲೇ ಇಟ್ಕೊಳ್ಳುತ್ತೆ, ಇಲ್ಲೇ ತಡೆದಿಟ್ಕೊಳ್ಳುತ್ತೆ. ಹೆಂಗ್ ಪ್ರೆಷರ್ ಕುಕ್ಕರ್ ಅಲ್ಲಿ ತಡೆದಿಟ್ಕೊಳ್ಳುತ್ತಲ್ಲ ಗಾಳಿಯನ್ನ, ಒತ್ತಡವನ್ನ, ಅದೇ ರೀತಿ ಸೂರ್ಯನಿಂದ ಬಂದಿರತಕ್ಕಂತಹ ಶಾಖವನ್ನ, ಸೂರ್ಯನಿಂದ ಬಂದಿರತಕ್ಕಂತಹ ಬೆಳಕನ್ನ, ಪ್ರಖರವಾಗಿರ್ತಕ್ಕಂತಹ ಕಿರಣಗಳನ್ನ ವಾಪಸ್ ಹೋಗಿ ಡೈಲ್ಯೂಟ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡಲ್ಲ. ಇದರಿಂದ ಜಗತ್ತು ದಿನದಿಂದ ದಿನಕ್ಕೆ ಹೀಟ್ ಆಗುತ್ತೆ, ತಾಪಮಾನ ಜಾಸ್ತಿ ಆಗುತ್ತೆ. ಈ ತಾಪಮಾನ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಕೆಲವೊಂದು ಪ್ರಾಣಿ, ಪಕ್ಷಿ ಮತ್ತು ಮನುಷ್ಯರ ಮೇಲೆ ಹಲವಾರು ರೀತಿಯಾಗಿರ್ತಕ್ಕಂತಹ ದೌರ್ಬಲ್ಯ ಸಮಸ್ಯೆಗಳು ಉಂಟಾಗುತ್ತೆ. ಉಸಿರಾಡಕ್ ಆಗಲ್ಲ ಅಂತ ಬ್ರೀತಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಬೇಸಿಗೆನಲ್ಲಿ ಬಹಳ ಕಷ್ಟ. ಬಿಸಿಲಿನ ತಾಪ ಜಾಸ್ತಿ ಆಗ್ತಾ ಅಂತ ಹೇಳಿದ್ರೆ ಉಸಿರಾಟ ಆಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಅದೇ ರೀತಿ ಶಾಖ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಕೆಲವೊಂದು ಪ್ರಾಣಿಗಳು, ಕೆಲವೊಂದು ಶಾಖವನ್ನ ತಡ್ಕೊಳ್ಳಿಕ್ ಆಗದೆ ಇರ್ತಕ್ಕಂಥ ಪ್ರಾಣಿಗಳು ಸತ್ತು ಹೋಗುತ್ತೆ. ವಯಸ್ಸಾಗಿರ್ತಕ್ಕಂತಹ ಮತ್ತು ಚಿಕ್ಕ ವಯಸ್ಸಲ್ಲಿರ್ತಕ್ಕಂತಹ ಮನುಷ್ಯರಾಗಿರ್ಬೋದು, ವಯೋವೃದ್ಧರು ಮತ್ತು ಚಿಕ್ಕ ವಯಸ್ಸಿನ ಮಕ್ಕಳು, ಪ್ರಾಯದಲ್ಲಿರ್ತಕ್ಕಂಥವ್ರು ತಡ್ಕೋಬಹುದು. ಆದ್ರೆ ವಯಸ್ಸಾಗಿರ್ತಕ್ಕಂಥವ್ರು, ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥವ್ರು ಆ ನಿಗದಿತವಾಗಿರ್ತಕ್ಕಂಥ ತಾಪವನ್ನ ತಡ್ಕೊಳ್ಳಿಕ್ ಆಗದೇನೆ ಹಲವಾರು ರೀತಿಯಾಗಿರ್ತಕ್ಕಂಥ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸನ್ನಿವೇಶವನ್ನ ನಿರ್ಮಾಣ ಆಗುತ್ತೆ. ಅಥವಾ ಕೆಲವೊಂದ್ ಕಡೆ ಸಾವು ಕೂಡ ಸಂಭವಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಜಾಗತಿಕ ತಾಪಮಾನ. ನೆಕ್ಸ್ಟ್ ಎರಡನೇ ಕಂಟೆಂಟ್ ಹಸಿರು ಮನೆ ಪರಿಣಾಮ ಅಂತ ಕರೀತಾರೆ. ಹಸಿರು ಮನೆ ಪರಿಣಾಮ. ಹಸಿರು ಮನೆ ಪರಿಣಾಮ ಅಂತಕ್ಕಂತಹ ಒಂದು ಎಫೆಕ್ಟ್ ಬೀರ್ತಾ ಹೋಗ್ತಕ್ಕಂಥ ಸನ್ನಿವೇಶವನ್ನು ನಾವು ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ಹಸಿರು ಮನೆ ಪರಿಣಾಮ.